ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಎಂತ ಗೊತ್ತುಂಟಾ, ಇವತ್ತೊಂದು ನನಗೊಂದು ಹೊಸ ಫ್ರೂಟ್ ಸಿಕ್ಕಿತ್ತು ಆಯ್ತಾ. ನಾರ್ಮಲಿ ನಾವು ಎಲ್ಲ ಫ್ರೂಟ್ ಜ್ಯೂಸ್ ಕುಡ್ದಿರ್ತೇವೆ, ಮಿಲ್ಕ್ ಶೇಕ್ ಮಾಡಿರ್ತೇವೆ. ಇದೊಂದು ಎಗ್ ಫ್ರೂಟ್ ಅಂತ. ಎಗ್ ಫ್ರೂಟ್ ನಾನಂತೂ ಫಸ್ಟ್ ಟೈಮ್ ಇದನ್ನ ಕೇಳಿದ್ದು. ಫಸ್ಟ್ ಟೈಮ್ ಅಂದರೆ ಒಂದು ಲಾಸ್ಟ್ ಮಂತಲ್ಲಿ ನಾನು ಇದರದ್ದು ಜ್ಯೂಸ್ ಮಾಡಿದ್ದೆ. ನಿಮಗೆ ವಿಡಿಯೋ ಮಾಡಿ ಈಗ ತೋರಿಸ್ಬೇಕು ಅಂತ ತೋರಿಸ್ತಾ ಇದ್ದೇನೆ. ಊರಲ್ಲಿ ಕೇರಳದಲ್ಲೆಲ್ಲ ಜಾಸ್ತಿ ಬೆಳೀತಾರೆ, ಕರ್ನಾಟಕದಲ್ಲಿ ಕೂಡ ಕೆಲವು ಕಡೆ ಬೆಳೀತಾರೆ ಅಂತ ಹೇಳ್ತಾರೆ. ಇದು ನೋಡ್ಲಿಕ್ಕೆ ಹೇಗಿರ್ತದೆ ಗೊತ್ತುಂಟ ಫ್ರೆಂಡ್ಸ್, ನೋಡಿ ಈ ತರ ಇರ್ತದೆ. ಇದೀಗ ತುಂಬಾ ಹಣ್ಣಾಗಿದ್ರಿಂದ ಸ್ವಲ್ಪ ಕಪ್ಪು ಕಾಣ್ತಾ ಉಂಟು ನಮ್ಗೆ, ಬಟ್ ಇದು ಜಾಸ್ತಿ ಇದು ತುಂಬಾ ಹಣ್ಣಾಗ್ಲಿಲ್ಲ. ಇದು ಈ ತರ ಉಂಟು ನೋಡಿ. ಜಾಸ್ತಿ ಹಣ್ಣಾದ್ರೆ ಹೀಗೆ ಆಗ್ತದೆ. ಇದೀಗ ಸ್ವಲ್ಪ ಹಣ್ಣಾಗಿದೆ. ನನಗೆ ಇಂಥದ್ದೊಂದು 2-3 ಫ್ರೂಟ್ಸ್ ಉಂಟು, ಇಂಥದ್ದು ಎಗ್ ಫ್ರೂಟ್. ಸೊ ಇದರಲ್ಲಿ ನಾನು ಮಾಡ್ತಾ ಇದ್ದೇನೆ ಜ್ಯೂಸ್. ನಿಮಗೂ ಸಿಕ್ಕಿದ್ರು ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್, ಹೇಗೆ ನಿಮಗೆ ಸಿಕ್ತಾ, ಅಥವಾ ಎಲ್ಲಿ ಸಿಕ್ತು, ಅಥವಾ ಹೇಗೆ ಸಿಕ್ತು, ಅಥವಾ ಅದನ್ನು ಜ್ಯೂಸ್ ಮಾಡಿದ್ರೆ ನಿಮ್ಗೆ ಹೇಗೆ ಅನ್ನಿಸ್ತು, ನನಗೊಂದು ಕಮೆಂಟ್ ಮಾಡಿ ಪ್ಲೀಸ್. ಆಮೇಲೆ ಇದ್ರದ್ದು ಜ್ಯೂಸ್ ಕುಡಿದ್ರೆ ಸೂಪರ್ ಆಗಿರ್ತದೆ ಆ್ಯಂಡ್ ದ ನೆಕ್ಸ್ಟ್ ಲೆವೆಲ್ ಆಗಿರ್ತದೆ. ಒಮ್ಮೆ ಟ್ರೈ ಮಾಡಿ ನೀವು, ಆಯಿತಾ. ಇದು ಸಿಪ್ಪೆ ಹೀಗೆ ಕೈಯಲ್ಲೇ ಬರ್ತದೆ ನೋಡಿ ಫ್ರೆಂಡ್ಸ್, ಹೀಗೆ ತೆಗಿಬೋದು ಕೈಯಲ್ಲೇ. ಈ ಥರ ತೆಗೆದ್ರೆ ಆಯಿತು. ನಿಮ್ಮ ಕೈಯಲ್ಲಿ ಉಗುರಿದ್ರೆ ಚಂದ ಬರ್ಬೋದು. ಇನ್ನು ಸಹ ನನ್ನ ಕೈಯಲ್ಲಿ ಉಗುರಿಲ್ಲ, ಹಾಗಾಗಿ ನಾನು ಹೀಗೆ ಇದನ್ನು ತೆಗಿಬೇಕು ನೋಡಿ. ಇದೆಲ್ಲ ನಾನು ಸಿಪ್ಪೆ ತೆಗೆದಿಟ್ಟಿದ್ದೇನೆ. ಇದರದ್ದು ಬೀಜ ನೋಡಿ ಫ್ರೆಂಡ್ಸ್, ಹೀಗೆ ಬರ್ತದೆ. ಇದು ನಮ್ಮ ಹಲಸಿನ ಹಣ್ಣಿದು ಬೀಜದಾಗಿ ಉಂಟಿದು ನೋಡಲಿಕ್ಕೆ ಅಲ್ಲ. ನೋಡಿ, ಈಗ ಇದಕ್ಕೇ ನಾನು ಹಾಲು ಹಾಕ್ಕೊಳ್ತೇನೆ. ಇದಕ್ಕೇನೆ ಈಗ ಹಾಲು ಹಾಕುವ. 1 ಗ್ಲಾಸ್ನಷ್ಟು ಹಾಲು ಹಾಕ್ತಿದ್ದೇನೆ. ಓಕೆ, ಈಗ ಹಾಲು ಹಾಕಿ ಆಯಿತು. ಮತ್ತು ಇದಕ್ಕೇನೆ ಈಗ ಇದು ಕಲ್ಲು ಸಕ್ಕರೆ ಹಾಕ್ತೇನೆ. ಇದು ಆರೆಂಜ್ ಕಲ್ಲು ಸಕ್ಕರೆ. ವೈಟ್ ಇದ್ರೆ ಅದು ಸಹ ಹಾಕ್ಕೊಳ್ಳಿ, ಇಲ್ಲ ಹನಿ ಹಾಕ್ಬೋದು, ಇಲ್ಲ ಇದ್ರ ಜೊತೆಲಿ ಡೇಟ್ಸ್ ಸೇರಿಸ್ಬೋದು, ಅಥವಾ ಬೇರೆ ಯಾವುದು ನಮ್ಗೆ ಇದ್ರ ಜೊತೆ ಬನಾನಾ ಕೂಡ ಸೇರಿಸ್ಬೋದು ಫ್ರೆಂಡ್ಸ್. ಚಂದ ಒಳ್ಳೆದಾಗ್ತದೆ ಮೇಲೆ ಬನಾನಾ ಹಾಕಿದ್ರೆ. ಓಕೆ, ಇದೀಗ ಎಲ್ಲ 3 ಹಾಕಿದ್ದೇನೆ. ಇದನ್ನೀಗ ಗ್ರೈಂಡ್ ಮಾಡಿ ತರ್ತೇನೆ. ಇದಕ್ಕೆ ಗ್ಲಾಸಿಗೆ ಸ್ವಲ್ಪ ಕ್ಯೂಬ್ಸ್ ಹಾಕೊಳ್ವಾ. ಕ್ಯೂಬ್ಸ್ ಹಾಕಿದ್ಮೇಲೆ ನಾನು ಏನು ಜ್ಯೂಸ್ ಮಾಡಿದ್ದೆಲ್ಲ ಇದರ ಮೇಲೆ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಈಗ ಕ್ಯೂಬ್ಸ್ ಹಾಕಿದ್ದೇನೆ. ಇದಕ್ಕೇನೆ ನಾನೀಗ ಜ್ಯೂಸ್ ಮಾಡಿಟ್ಟಿದ್ದನ್ನು ಹಾಕಿದ್ದೇನೆ. ಈಗ ಇದಕ್ಕೆ ನಾನು ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ತೇನೆ ಮೇಲಿಂದ ನೋಡಿ. ಸೊ ಈ ಥರ ಮಾಡಿ ಕುಡಿರಿ. ಬೇರೆ ಬೇರೆ ಡ್ರೈ ಫ್ರೂಟ್ಸನ್ನು ಹಾಕಿ, ಆಮೇಲೆ ಇದ್ರ ಮೇಲೆ ಇದಕ್ಕೆ ಸರ್ವ್ ಮಾಡುವಾಗ ಬನಾನಾ ಸ್ಲೈಸ್ ಸಣ್ಣ ಸಣ್ಣ ಪೀಸ್ ಮಾಡಿ ಕೂಡ ಹಾಕ್ಕೊಳ್ಬೋದು. ಮಾಡಿ ನಿಮಗೆ ಎಗ್ ಫ್ರೂಟ್ ಸಿಕ್ಕಿದ್ರೆ, ಅಥವಾ ಎಲ್ಲಿಯಾದರೂ ಹೊರಗಡೆ ಹೋದಾಗ ಸಿಕ್ಕಿದ್ರೆ ಹೇಳಿ, ನನಗೆ ಕಮೆಂಟ್ ಮಾಡಿ. ಈಗ ನಾನು ನೆಕ್ಸ್ಟ್ ಇದು ನನ್ನ ಮಕ್ಳಿಗೆ ಕೊಡ್ತೇನೆ. ಈಗ ಇಬ್ಬರಿಗೂ ಕುಡಿಸ್ಲಿಕ್ಕೆ ಉಂಟು ಇದು. ನೀನು ನೆಕ್ಸ್ಟ್ ಹೊಸ ರೆಸಿಪಿಯೊಂದಿಗೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಹೇಗೆ ಆಗಿದೆ ಬಾಬಾ? ಟೇಸ್ಟಿಯಾಗಿ ನಾವು ಪುನಃ ಮಾಡು, ಆಯ್ತಾ? ಓಕೆ. ಎಲ್ಲರೂ ನನ್ನ ಅಮ್ಮನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.